ಇದು ಕೇವಲ ಒಂದು ಪ್ರಾಡಕ್ಟ್ ಅಪ್ಗ್ರೇಡ್ ಅಲ್ಲ, ಪವರ್ ಬ್ಯಾಕಪ್ ಬಗ್ಗೆ ನಮ್ಮ ಆಲೋಚನೆಯಲ್ಲಿ ಒಂದು ಮೂಲಭೂತ ಬದಲಾವಣೆ. ಇದರ ಅತಿದೊಡ್ಡ ಪ್ರಯೋಜನವೆಂದರೆ ಸೋಲಾರ್ ಎನರ್ಜಿಯೊಂದಿಗೆ ಇದರ ಇಂಟಿಗ್ರೇಷನ್. ಇದು ಗ್ರಿಡ್ನಿಂದ ವಿದ್ಯುತ್ ತೆಗೆದುಕೊಳ್ಳೋದು ಮಾತ್ರ ಅಲ್ಲ, ವಿದ್ಯುತ್ನ ಗ್ರಿಡ್ಗೆ ವಾಪಸ್ ಮಾರಾಟ ಕೂಡ ಮಾಡಬಹುದು. ಮತ್ತು ಇದು ಸ್ಮಾರ್ಟ್ ಭವಿಷ್ಯಕ್ಕಾಗಿ ಸಿದ್ಧವಾಗಿರುವ ಸಿಸ್ಟಮ್ ಆಗಿದೆ. ಡೀಸೆಲ್ ಜನರೇಟರ್ ಜೊತೆಗಿನ ಈ ಮೌನದ ನಂತರ ಏನಾಗ್ತದೆ? ನಿಜವಾದ ಪ್ರಶ್ನೆ ಏನೆಂದ್ರೆ, ನಾವು ಶಕ್ತಿಯನ್ನ ಎಷ್ಟು ಸ್ಮಾರ್ಟ್ ಆಗಿ ಮತ್ತು ಎಷ್ಟು ಜವಾಬ್ದಾರಿಯುತವಾಗಿ ಬಳಸ್ತೇವೆ. ನೀವು ಜಗತ್ತಿನ ಎಲ್ಲಿಂದ ಬೇಕಾದ್ರೂ ನಿಮ್ಮ ಫೋನ್ನಲ್ಲಿ ಸಿಸ್ಟಮ್ನಲ್ಲಿ ಎಷ್ಟು ಪವರ್ ಉಳಿದಿದೆ, ಎಷ್ಟು ಬಳಕೆ ಆಗ್ತಿದೆ ಎಂದು ನೋಡಬಹುದು ಮತ್ತು ಸೆಟ್ಟಿಂಗ್ಸ್ಗಳನ್ನು ಬದಲಾಯಿಸಬಹುದು. ಇದು ಪವರ್ ಬ್ಯಾಕಪ್ ಬಗ್ಗೆ ನಮ್ಮ ಆಲೋಚನೆಯಲ್ಲಿ ಒಂದು ಮೂಲಭೂತ ಬದಲಾವಣೆ. ಆರಂಭದಲ್ಲಿ 1 ಲಕ್ಷ ಅಗ್ಗವಾಗಿದ್ದ ವಸ್ತು ದೀರ್ಘಾವಧಿಯಲ್ಲಿ 30 ಲಕ್ಷ ರೂಪಾಯಿಗಿಂತ ಹೆಚ್ಚು ದುಬಾರಿಯಾಗುತ್ತದೆ. ದುಬಾರಿಯಾಗಿರುವ ಟೆಕ್ನಾಲಜಿಯನ್ನು ನಾವು ಆಯ್ಕೆ ಮಾಡುತ್ತೇವೆಯಾ? ಯೋರ್ ಪವರ್ 30.0 ಬಹುತೇಕ ಪ್ರತಿಯೊಂದು ಅಳತೆಗೋಲ್ನಲ್ಲಿ ಸ್ಪಷ್ಟ ವಿಜೇತರಾಗಿ ಹೊರಹೊಮ್ಮುತ್ತದೆ.